ಜೈಲಲ್ಲಿ ಟಫ್ ರೂಲ್ಸ್ಗೆ ದರ್ಶನ್ ಸ್ಥಿಮಿತ ಕಳೆದುಕೊಂಡಿದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ಮತ್ತದೇ ಹಳೆ ಚಾಳಿಯನ್ನ ಮುಂದುವರೆಸಿದ್ದಾರೆ. ಸಹ ಕೈದಿಗಳ ಮೇಲೆ ಅಟ್ಟಹಾಸ ಮೆರೆದಿದ್ದಾರೆ. ದರ್ಶನ್ ಟಾರ್ಚರ್ಗೆ ಕೈದಿಗಳು ಬೇಸತ್ತು ಹೋಗಿದ್ದಾರೆ. ಬೇರೆ ಜೈಲಿಗೆ ಶಿಫ್ಟ್ ಮಾಡುವಂತೆ ಗೋಳಾಡ್ತಾ ಇದ್ದಾರೆ. ದರ್ಶನ್ ಬೆಳ್ಳಿ ತೆರೆ ಮೇಲೆ ಮೆರೆಯಬೇಕಿದ್ದ ನಟ ಮಾಡಬಾರದ ಕೆಲಸ ಮಾಡಿ ಜೈಲು ಪಾಲಾಗಿದ್ದಾರೆ. ಏನೇನೋ ಮಾಡಿ ಪರಪ್ಪನ ಅಗ್ರಹಾರದಲ್ಲಿ ಕಿಲ್ಲಿಂಗ್ ಸ್ಟಾರ್ ಕಂಬಿ ಎಣಿಸ್ತಿದ್ದಾರೆ. ಆದ್ರೆ ಜೈಲು ಪಾಲಾದ್ರೂ ದಾಸನಿಗೆ ಬುದ್ಧಿ ಮಾತ್ರ ಬಂದಿಲ್ಲ. ಕಂಬಿ ಹಿಂದೆ ಕಾಟೇರ ಮತ್ತದೇ ಹಳೆ ಚಾಳಿ ಮುಂದುವರೆಸಿದ್ದಾರೆ. ದರ್ಶನ್ ಚಿತ್ರಹಿಂಸೆ, ಸಹ ಕೈದಿಗಳು ವಿಲವಿಲ. ಕಠಿಣ ರೂಲ್ಸ್ಗೆ ಸ್ಥೀಮಿತ ಕಳೆದುಕೊಂಡ್ರ ಡೆವಿಲ್. ಜೈಲಿನಲ್ಲಿ ದರ್ಶನ್ ಮತ್ತದೇ ಹಳೆ ಚಾಡಿ ಮುಂದುವರೆಸಿದ್ದಾನೆ. ಜೈಲಧಿಕಾರಿಗಳ ಹೊಸ ರೂಲ್ಸ್ಗೆ ದರ್ಶನ್ ಸ್ಥೀಮಿತ ಕಳೆದುಕೊಂಡ ಅನುಮಾನ ಶುರುವಾಗಿದೆ. ಕೊಲೆ ಸಾರಥಿ ತಮ್ಮ ಸೆಲ್ನಲ್ಲಿರುವ 5 ಆರೋಪಿಗಳಿಗೆ ಮಾನಸಿಕ ಹಾಗೂ ದೈಹಿಕ ಹಿಂಸೆ ಮಾಡ್ತಿದ್ದಾರಂತೆ. ಹೀಗಾಗಿ ದರ್ಶನ್ ಟಾರ್ಚರ್ಗೆ ಬೇರೆ ಜೈಲಿಗೆ ಶಿಫ್ಟ್ ಮಾಡುವಂತೆ ಇಬ್ಬರು ಮನವಿ ಮಾಡಿದ್ದಾರೆ. ದರ್ಶನ್ ಈ ಬಾರಿ ಜೈಲು ಸೇರಿದಾಗಿನಿಂದಲೂ ಕಠಿಣ ನಿಯಮ ಜಾರಿಯಲ್ಲಿದೆ. ಅಲ್ಲದೆ ಇತ್ತೀಚೆಗೆ ಜೈಲಿನ ಪಾರ್ಟಿ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಎಲ್ಲವೂ ಬದಲಾಗಿದೆ. ಅಂಶಕುಮಾರ್ ಜೈಲಿನ ಮುಖ್ಯ ಸೂಪರಿಂಟೆಂಡೆಂಟ್ ಆಗಿ ನೇಮಕಗೊಂಡಿದ್ದು ಜೈಲಿನಲ್ಲಿ ಅತಿ ಕಠಿಣ ರೂಲ್ಸ್ ಜಾರಿಗೆ ತಂದಿದ್ದಾರೆ. ಒಳಗಿನ ಶೌಚಾಲಯವನ್ನ ದರ್ಶನ್ನೇ ಕ್ಲೀನ್ ಮಾಡಿಕೊಳ್ಳಬೇಕು. ಎಷ್ಟು ದಿನ ಸೆಲ್ಗೆ ಊಟ ಬರ್ತಿತ್ತು, ಆದ್ರೆ ಇದೀಗ ದರ್ಶನ್ ಸಾಲಲ್ಲಿ ನಿಂತು ತಾವೇ ಊಟ ತೆಗೆದುಕೊಂಡು ಬರಬೇಕು. ಹೀಗೆ ಕಠಿಣ ನಿಯಮದಿಂದ ಕಂಗಾಲಾಗಿರುವ ದರ್ಶನ್ ಜೈಲಲ್ಲಿ ಕೂಗಾಟ ರಂಪಾಟ ಆರಂಭಿಸಿದ್ದಾರಂತೆ. ದಾಸನ ದರ್ಪಕ್ಕೆ ಸಹ ಕೈದಿಗಳು ವಿಲ ಅಂತ ಒದ್ದಾಡ್ತಿದ್ದಾರಂತೆ. ಬೇರೆ ಜೈಲಿಗೆ ಶಿಫ್ಟ್ ಮಾಡಿ ಅಂತ ಅನುಕುಮಾರ್ ಜಗ್ಗು ಜೈಲು ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರಂತೆ. ಡಿ ಬಾಸ್ ಅಂತ ಹಿಂದೆ ಹೋದವರ ಪಾಡು ಹೇಗಾಗಿದೆ ನೋಡಿ. ನಮಗೆ ಡಿ ಬಾಸ್ ಸಹವಾಸವೇ ಬೇಡ, ಬೇರೆ ಜೈಲಿಗೆ ಶಿಫ್ಟ್ ಮಾಡಿ ಅಂತ ಡೆವಿಲ್ ಅಭಿಮಾನಿಗಳು ಅಂಗಲಾಚ್ತಾ ಇರೋದು ಮಾತ್ರ ವಿಪರ್ಯಾಸ. ಅಭಿಷೇಕ್ ಜೈಶಂಕರ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಜೈಲಲ್ಲಿ ಟಫ್ ರೂಲ್ಸ್ಗೆ ದರ್ಶನ್ ಸ್ಥಿಮಿತ ಕಳೆದುಕೊಂಡಿದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ಮತ್ತದೇ ಹಳೆ ಚಾಳಿಯನ್ನ ಮುಂದುವರೆಸಿದ್ದಾರೆ. ಸಹ ಕೈದಿಗಳ ಮೇಲೆ ಅಟ್ಟಹಾಸ ಮೆರೆದಿದ್ದಾರೆ. ದರ್ಶನ್ ಟಾರ್ಚರ್ಗೆ ಕೈದಿಗಳು ಬೇಸತ್ತು ಹೋಗಿದ್ದಾರೆ. ಬೇರೆ ಜೈಲಿಗೆ ಶಿಫ್ಟ್ ಮಾಡುವಂತೆ ಗೋಳಾಡ್ತಾ ಇದ್ದಾರೆ. ದರ್ಶನ್ ಬೆಳ್ಳಿ ತೆರೆ ಮೇಲೆ ಮೆರೆಯಬೇಕಿದ್ದ ನಟ ಮಾಡಬಾರದ ಕೆಲಸ ಮಾಡಿ ಜೈಲು ಪಾಲಾಗಿದ್ದಾರೆ. ಏನೇನೋ ಮಾಡಿ ಪರಪ್ಪನ ಅಗ್ರಹಾರದಲ್ಲಿ ಕಿಲ್ಲಿಂಗ್ ಸ್ಟಾರ್ ಕಂಬಿ ಎಣಿಸ್ತಿದ್ದಾರೆ. ಆದ್ರೆ ಜೈಲು ಪಾಲಾದ್ರೂ ದಾಸನಿಗೆ ಬುದ್ಧಿ ಮಾತ್ರ ಬಂದಿಲ್ಲ. ಕಂಬಿ ಹಿಂದೆ ಕಾಟೇರ ಮತ್ತದೇ ಹಳೆ ಚಾಳಿ ಮುಂದುವರೆಸಿದ್ದಾರೆ. ದರ್ಶನ್ ಚಿತ್ರಹಿಂಸೆ, ಸಹ ಕೈದಿಗಳು ವಿಲವಿಲ. ಕಠಿಣ ರೂಲ್ಸ್ಗೆ ಸ್ಥೀಮಿತ ಕಳೆದುಕೊಂಡ್ರ ಡೆವಿಲ್. ಜೈಲಿನಲ್ಲಿ ದರ್ಶನ್ ಮತ್ತದೇ ಹಳೆ ಚಾಡಿ ಮುಂದುವರೆಸಿದ್ದಾನೆ. ಜೈಲಧಿಕಾರಿಗಳ ಹೊಸ ರೂಲ್ಸ್ಗೆ ದರ್ಶನ್ ಸ್ಥೀಮಿತ ಕಳೆದುಕೊಂಡ ಅನುಮಾನ ಶುರುವಾಗಿದೆ. ಕೊಲೆ ಸಾರಥಿ ತಮ್ಮ ಸೆಲ್ನಲ್ಲಿರುವ 5 ಆರೋಪಿಗಳಿಗೆ ಮಾನಸಿಕ ಹಾಗೂ ದೈಹಿಕ ಹಿಂಸೆ ಮಾಡ್ತಿದ್ದಾರಂತೆ. ಹೀಗಾಗಿ ದರ್ಶನ್ ಟಾರ್ಚರ್ಗೆ ಬೇರೆ ಜೈಲಿಗೆ ಶಿಫ್ಟ್ ಮಾಡುವಂತೆ ಇಬ್ಬರು ಮನವಿ ಮಾಡಿದ್ದಾರೆ. ದರ್ಶನ್ ಈ ಬಾರಿ ಜೈಲು ಸೇರಿದಾಗಿನಿಂದಲೂ ಕಠಿಣ ನಿಯಮ ಜಾರಿಯಲ್ಲಿದೆ. ಅಲ್ಲದೆ ಇತ್ತೀಚೆಗೆ ಜೈಲಿನ ಪಾರ್ಟಿ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಎಲ್ಲವೂ ಬದಲಾಗಿದೆ. ಅಂಶಕುಮಾರ್ ಜೈಲಿನ ಮುಖ್ಯ ಸೂಪರಿಂಟೆಂಡೆಂಟ್ ಆಗಿ ನೇಮಕಗೊಂಡಿದ್ದು ಜೈಲಿನಲ್ಲಿ ಅತಿ ಕಠಿಣ ರೂಲ್ಸ್ ಜಾರಿಗೆ ತಂದಿದ್ದಾರೆ. ಒಳಗಿನ ಶೌಚಾಲಯವನ್ನ ದರ್ಶನ್ನೇ ಕ್ಲೀನ್ ಮಾಡಿಕೊಳ್ಳಬೇಕು. ಎಷ್ಟು ದಿನ ಸೆಲ್ಗೆ ಊಟ ಬರ್ತಿತ್ತು, ಆದ್ರೆ ಇದೀಗ ದರ್ಶನ್ ಸಾಲಲ್ಲಿ ನಿಂತು ತಾವೇ ಊಟ ತೆಗೆದುಕೊಂಡು ಬರಬೇಕು. ಹೀಗೆ ಕಠಿಣ ನಿಯಮದಿಂದ ಕಂಗಾಲಾಗಿರುವ ದರ್ಶನ್ ಜೈಲಲ್ಲಿ ಕೂಗಾಟ ರಂಪಾಟ ಆರಂಭಿಸಿದ್ದಾರಂತೆ. ದಾಸನ ದರ್ಪಕ್ಕೆ ಸಹ ಕೈದಿಗಳು ವಿಲ ಅಂತ ಒದ್ದಾಡ್ತಿದ್ದಾರಂತೆ. ಬೇರೆ ಜೈಲಿಗೆ ಶಿಫ್ಟ್ ಮಾಡಿ ಅಂತ ಅನುಕುಮಾರ್ ಜಗ್ಗು ಜೈಲು ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರಂತೆ. ಡಿ ಬಾಸ್ ಅಂತ ಹಿಂದೆ ಹೋದವರ ಪಾಡು ಹೇಗಾಗಿದೆ ನೋಡಿ. ನಮಗೆ ಡಿ ಬಾಸ್ ಸಹವಾಸವೇ ಬೇಡ, ಬೇರೆ ಜೈಲಿಗೆ ಶಿಫ್ಟ್ ಮಾಡಿ ಅಂತ ಡೆವಿಲ್ ಅಭಿಮಾನಿಗಳು ಅಂಗಲಾಚ್ತಾ ಇರೋದು ಮಾತ್ರ ವಿಪರ್ಯಾಸ. ಅಭಿಷೇಕ್ ಜೈಶಂಕರ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.
ಜೈಲಲ್ಲಿ ಟಫ್ ರೂಲ್ಸ್ಗೆ ದರ್ಶನ್ ಸ್ಥಿಮಿತ ಕಳೆದುಕೊಂಡಿದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ಮತ್ತದೇ ಹಳೆ ಚಾಳಿಯನ್ನ ಮುಂದುವರೆಸಿದ್ದಾರೆ. ಸಹ ಕೈದಿಗಳ ಮೇಲೆ ಅಟ್ಟಹಾಸ ಮೆರೆದಿದ್ದಾರೆ. ದರ್ಶನ್ ಟಾರ್ಚರ್ಗೆ ಕೈದಿಗಳು ಬೇಸತ್ತು ಹೋಗಿದ್ದಾರೆ. ಬೇರೆ ಜೈಲಿಗೆ ಶಿಫ್ಟ್ ಮಾಡುವಂತೆ ಗೋಳಾಡ್ತಾ ಇದ್ದಾರೆ. ದರ್ಶನ್ ಬೆಳ್ಳಿ ತೆರೆ ಮೇಲೆ ಮೆರೆಯಬೇಕಿದ್ದ ನಟ ಮಾಡಬಾರದ ಕೆಲಸ ಮಾಡಿ ಜೈಲು ಪಾಲಾಗಿದ್ದಾರೆ. ಏನೇನೋ ಮಾಡಿ ಪರಪ್ಪನ ಅಗ್ರಹಾರದಲ್ಲಿ ಕಿಲ್ಲಿಂಗ್ ಸ್ಟಾರ್ ಕಂಬಿ ಎಣಿಸ್ತಿದ್ದಾರೆ. ಆದ್ರೆ ಜೈಲು ಪಾಲಾದ್ರೂ ದಾಸನಿಗೆ ಬುದ್ಧಿ ಮಾತ್ರ ಬಂದಿಲ್ಲ. ಕಂಬಿ ಹಿಂದೆ ಕಾಟೇರ ಮತ್ತದೇ ಹಳೆ ಚಾಳಿ ಮುಂದುವರೆಸಿದ್ದಾರೆ. ದರ್ಶನ್ ಚಿತ್ರಹಿಂಸೆ, ಸಹ ಕೈದಿಗಳು ವಿಲವಿಲ. ಕಠಿಣ ರೂಲ್ಸ್ಗೆ ಸ್ಥೀಮಿತ ಕಳೆದುಕೊಂಡ್ರ ಡೆವಿಲ್. ಜೈಲಿನಲ್ಲಿ ದರ್ಶನ್ ಮತ್ತದೇ ಹಳೆ ಚಾಡಿ ಮುಂದುವರೆಸಿದ್ದಾನೆ. ಜೈಲಧಿಕಾರಿಗಳ ಹೊಸ ರೂಲ್ಸ್ಗೆ ದರ್ಶನ್ ಸ್ಥೀಮಿತ ಕಳೆದುಕೊಂಡ ಅನುಮಾನ ಶುರುವಾಗಿದೆ. ಕೊಲೆ ಸಾರಥಿ ತಮ್ಮ ಸೆಲ್ನಲ್ಲಿರುವ 5 ಆರೋಪಿಗಳಿಗೆ ಮಾನಸಿಕ ಹಾಗೂ ದೈಹಿಕ ಹಿಂಸೆ ಮಾಡ್ತಿದ್ದಾರಂತೆ. ಹೀಗಾಗಿ ದರ್ಶನ್ ಟಾರ್ಚರ್ಗೆ ಬೇರೆ ಜೈಲಿಗೆ ಶಿಫ್ಟ್ ಮಾಡುವಂತೆ ಇಬ್ಬರು ಮನವಿ ಮಾಡಿದ್ದಾರೆ. ದರ್ಶನ್ ಈ ಬಾರಿ ಜೈಲು ಸೇರಿದಾಗಿನಿಂದಲೂ ಕಠಿಣ ನಿಯಮ ಜಾರಿಯಲ್ಲಿದೆ. ಅಲ್ಲದೆ ಇತ್ತೀಚೆಗೆ ಜೈಲಿನ ಪಾರ್ಟಿ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಎಲ್ಲವೂ ಬದಲಾಗಿದೆ. ಅಂಶುಕುಮಾರ್ ಜೈಲಿನ ಮುಖ್ಯ ಸೂಪರಿಂಟೆಂಡೆಂಟ್ ಆಗಿ ನೇಮಕಗೊಂಡಿದ್ದು ಜೈಲಿನಲ್ಲಿ ಅತಿ ಕಠಿಣ ರೂಲ್ಸ್ ಜಾರಿಗೆ ತಂದಿದ್ದಾರೆ. ಒಳಗಿನ ಶೌಚಾಲಯವನ್ನ ದರ್ಶನ್ನೇ ಕ್ಲೀನ್ ಮಾಡಿಕೊಳ್ಳಬೇಕು. ಎಷ್ಟು ದಿನ ಸೆಲ್ಗೆ ಊಟ ಬರ್ತಿತ್ತು, ಆದ್ರೆ ಇದೀಗ ದರ್ಶನ್ ಸಾಲಲ್ಲಿ ನಿಂತು ತಾವೇ ಊಟ ತೆಗೆದುಕೊಂಡು ಬರಬೇಕು. ಹೀಗೆ ಕಠಿಣ ನಿಯಮದಿಂದ ಕಂಗಾಲಾಗಿರುವ ದರ್ಶನ್ ಜೈಲಲ್ಲಿ ಕೂಗಾಟ ರಂಪಾಟ ಆರಂಭಿಸಿದ್ದಾರಂತೆ. ದಾಸನ ದರ್ಪಕ್ಕೆ ಸಹ ಕೈದಿಗಳು ವಿಲ ಅಂತ ಒದ್ದಾಡ್ತಿದ್ದಾರಂತೆ. ಬೇರೆ ಜೈಲಿಗೆ ಶಿಫ್ಟ್ ಮಾಡಿ ಅಂತ ಅನುಕುಮಾರ್ ಜಗ್ಗು ಜೈಲು ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರಂತೆ. ಡಿ ಬಾಸ್ ಅಂತ ಹಿಂದೆ ಹೋದವರ ಪಾಡು ಹೇಗಾಗಿದೆ ನೋಡಿ. ನಮಗೆ ಡಿ ಬಾಸ್ ಸಹವಾಸವೇ ಬೇಡ, ಬೇರೆ ಜೈಲಿಗೆ ಶಿಫ್ಟ್ ಮಾಡಿ ಅಂತ ಡೆವಿಲ್ ಅಭಿಮಾನಿಗಳು ಅಂಗಲಾಗ್ತಾ ಇರೋದು ಮಾತ್ರ ವಿಪರ್ಯಾಸ. ಅಭಿಷೇಕ್ ಜೈಶಂಕರ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಜೈಲಲ್ಲಿ ಟಫ್ ರೂಲ್ಸ್ಗೆ ದರ್ಶನ್ ಸ್ಥಿಮಿತ ಕಳೆದುಕೊಂಡಿದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ಮತ್ತದೇ ಹಳೆ ಚಾಳಿಯನ್ನ ಮುಂದುವರೆಸಿದ್ದಾರೆ. ಸಹ ಕೈದಿಗಳ ಮೇಲೆ ಅಟ್ಟಹಾಸ ಮೆರೆದಿದ್ದಾರೆ. ದರ್ಶನ್ ಟಾರ್ಚರ್ಗೆ ಕೈದಿಗಳು ಬೇಸತ್ತು ಹೋಗಿದ್ದಾರೆ. ಬೇರೆ ಜೈಲಿಗೆ ಶಿಫ್ಟ್ ಮಾಡುವಂತೆ ಗೋಳಾಡ್ತಾ ಇದ್ದಾರೆ. ದರ್ಶನ್ ಬೆಳ್ಳಿ ತೆರೆ ಮೇಲೆ ಮೆರೆಯಬೇಕಿದ್ದ ನಟ ಮಾಡಬಾರದ ಕೆಲಸ ಮಾಡಿ ಜೈಲು ಪಾಲಾಗಿದ್ದಾರೆ. ಏನೇನೋ ಮಾಡಿ ಪರಪ್ಪನ ಅಗ್ರಹಾರದಲ್ಲಿ ಕಿಲ್ಲಿಂಗ್ ಸ್ಟಾರ್ ಕಂಬಿ ಎಣಿಸ್ತಿದ್ದಾರೆ. ಆದ್ರೆ ಜೈಲು ಪಾಲಾದ್ರೂ ದಾಸನಿಗೆ ಬುದ್ಧಿ ಮಾತ್ರ ಬಂದಿಲ್ಲ.